ಎಲ್ರಿಗೂ ನಮಸ್ಕಾರ. ಇವತ್ತ ಕೆಟಲ್ ಕ್ಲೀನ್ ಹೆಂಗ್ ಮಾಡೋದು ನೋಡೋಣ. ಮೊದಲಿಗೆ ಕೆಟಲ್ ಒಳಗ 1 ರಿಂದ 1.5 ಲೀಟರ್ ನೀರು ಪ್ಲಸ್ ಅರ್ಧ ಕಪ್ ವಿನೆಗರ್ ಹಾಕಿ ಕುದಿಯಾಕಿಡ್ಬೇಕು. ನೀರ್ ಕುದ್ಮೇಲೆ 1 ಗಂಟೆ ತನ ಹಂಗೆ ಬಿಡಬೇಕು. ಅಷ್ಟ್ರೊಳಗ ಮೈಕ್ರೋ ಅವನ್ ಕ್ಲೀನ್ ಮಾಡ್ಕೊಂಡ್ಬಿಡೋನು. ಅದಕ್ಕೆ ಒಂದು ಬೌಲ್ನಾಗ ಅರ್ಧ ಕಪ್ ನೀರು ಪ್ಲಸ್ 1 ಟೀ ಸ್ಪೂನ್ ವಿನೆಗರ್ ಹಾಕಿ ಮೈಕ್ರೋ ಅವನ್ ಒಳಗಿಟ್ಟು 2 ನಿಮಿಷ ಕಾಯಿಸ್ಬೇಕು. 2 ನಿಮಿಷ ಆದ್ಮೇಲೆ ಅವನ್ ಆಫ್ ಮಾಡಿ ಬೌಲ್ನ ಒಳಗಡೆ 10 ನಿಮಿಷ ಬಿಡಬೇಕು. ಇದರಿಂದ ಒಳಗೆಲ್ಲ ಸ್ಟೀಮ್ ತುಂಬಿಕೊಂಡು ಕ್ಲೀನ್ ಮಾಡಕ್ಕೆ ಈಸಿ ಆಗ್ತೈತಿ. ಒಂದು ಗಂಟೆ ಆದಮೇಲೆ ಕೆಟಲ್ ಒಳಗಿನ ನೀರು ತೆಗೆದು ಸ್ವಚ್ಛ ನೀರಿಂದ ಒಳಗಡೆ ತೊಳ್ಕೊಂಡ್ಬಿಟ್ರೆ ಕೆಟಲ್ ಸ್ವಚ್ಛ ಆಗ್ಬಿಡ್ತೈತಿ. ನಾನು ಗಿಡಗಳನ್ನ ಪ್ರೊಪಗೇಟ್ ಮಾಡೋ ಸಲುವಾಗಿ ಗ್ಲಾಸ್ ಜಾರ್ಗಳನ್ನ ಬಳಸ್ಕೊಂಡಿರ್ತೀನಿ. ಅದ್ರೊಳಗೆಲ್ಲ ಹಾರ್ಡ್ ವಾಟರ್ ಕಲಿಗಳಾಗಿರ್ತಾವ. ಅದನ್ನ ಕ್ಲೀನ್ ಮಾಡೋ ಸಲುವಾಗಿ ಈ ವಿನೆಗರ್ ವಾಟರನ್ನ ಬಳಸ್ಕೋಬಹುದು. ಮುಂದಿನ ವ್ಲಾಗ್ನಾಗ ಮತ್ತೆ ಸಿಗೋಣ. ಟೇಕ್ ಕೇರ್.